ದೇವ್ರ ಅದಾನ ಅಂತಂದ್ರೆ ನಮ್ಗೆ ಯಾವಾಗ ಆಶೀರ್ವಾದ ಮಾಡ್ತಾನೆ ದೇವ್ರ? ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ, ಯಾವಾಗ ಆಶೀರ್ವಾದ ಮಾಡ್ತಾನ? ನಾವು ದೇವ್ರಿಗೆ ಏನರ ಬಂಗಾರ ಕಿರೀಟ ಕೊಡಿಸಿದ್ರೆ ಆ ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನೋ? ಅವಾಗ ಒಲಿತಾನೋ? ನಾವು ಅವಂಗ ₹1,00,000 ದೇಣಿಗೆ ಬರ್ಸಿದ್ರ ಆ ದೇವ್ರು ನಮಗೆ ಅವಾಗ ಒಲಿತಾನೋ? ಯಾವಾಗ ಒಲಿತಾನ ದೇವ್ರ? 24 ತಾಸು ಪೂಜೆ ಮಾಡಿದ್ರೆ ಆ ದೇವ್ರು ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಬಂಗಾರದ ಕಿರೀಟ ತೊಡಿಸಿದ್ರೆ ಆ ದೇವ್ರು ನಮಗೆಲ್ಲ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆ ದೇವ್ರು ನಮಗೆಲ್ಲ ಯಾವಾಗ ಒಲಿತಾನ ಅಂತಂದ್ರೆ ಇವೆರಡು ಕೆಲಸ ಮಾಡೋದು ಬಿಡ್ಬೇಕು, ಅವಾಗ ನಮ್ಗೆ ಒಲಿತಾನ. ಆ 2 ಕೆಲಸ ಯಾವತ್ತಂದ್ರೆ ಇನ್ನೊಬ್ಬರ ಮನೆ ಮುರಿಲಾರ್ದಂಗ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ಲಾರ್ದಂಗ ಯಾವ ವ್ಯಕ್ತಿ ಬದುಕ್ತಾನಲ್ಲ ಅವಾಗ ಶಿವಯೋಗಿ ನಮಗೆಲ್ಲ ಒಲಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಇನ್ನೊಬ್ಬರ ಮನೆ ಕೆಡಕ್ ಬಯಸಿ ಇನ್ನೊಬ್ಬರ ಮನೆ ಮುರಿದ ಕೇಸಿಂದ ಯಾ ದೇವ್ರಿಗೆ ಹೋಗಿ ಅಡ್ಡ ಬಿದ್ರು ಉಪಯೋಗ ಇಲ್ಲ. ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮನವ ನೋಯಿಸಿ ಗಂಗೆಯಲ್ಲಿ ಮುಳುಗಿದರೆ ಏನು ಫಲವಯ್ಯ?